ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಎರಡು ಕಡೆಯೂ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲುವ ಸೂಚನೆ ಇದೆ. ಏನೋ ಒಂದು ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಇಬ್ಬರು ಯಾಕೆ ಗೆಲ್ತಾರೆ ಅಂತ ಹೇಳಬೇಕಾಗುತ್ತೆ. ಅಂದರೆ ಒಂದು ಕಡೆ ಜೆ ಡಿ ಎಸ್ ಪಕ್ಷ ಮತ್ತು ಒಂದು ಕಡೆ ಬಿ ಜೆ ಪಿ ಪಕ್ಷ ಎಲ್ಲ ಮುಖಂಡರು ಒಂದೇ ಕಡೆ ಸೇರಿ ಒಂದು ಸಭೆಗಳು ಮಾಡಿದಾಗ ಅಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿ ಸೃಷ್ಟಿಯಾಗಿತ್ತು. ಮತ್ತು ಏನು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಏನು ಹೇಳ್ತಾರೆ, ಗ್ಯಾರಂಟಿಯಿಂದ ನಾವು ಎಲೆಕ್ಷನ್ ಫೇಸ್ ಮಾಡ್ತೀವಿ, ನಾವು ಗೆಲ್ತೀವಿ ಅಂದಾಗ ಕುಮಾರಣ್ಣ ಅವರು ಒಂದು ಪ್ರಶ್ನೆ ಹಾಕ್ತಾರೆ, ನಿಮಗೆ ಗ್ಯಾರಂಟಿಗಳ ಮೇಲೆ ಅಷ್ಟು ನಂಬಿಕೆ ಇದ್ದರೆ ಯಾಕೆ ಸಿ ಎಮ್ ಅವರು ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ 5 ದಿನದಿಂದ ಇಲ್ಲೇ ಇದ್ದು ಪ್ರಚಾರ ಮಾಡ್ತಾರೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಜನಕ್ಕೆ ನಿರಾಶೆ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕಡೆ ಏನೂ ಮಾಡದೆ ಬರೀ ಗ್ಯಾರಂಟಿಗಳಿಟ್ಕೊಂಡೇ ಈ 3 ವರ್ಷ ತಳ್ಳಿದ್ದಾರೆ. ಇನ್ನು ಮುಂದೆ ದಿನಗಳಲ್ಲಿ ನಮಗೆ ಈ ಸರ್ಕಾರ ಬೇಡ ಅಂತ ಒಂದು ದಿಕ್ಸೂಚಿ ಈ 2 ಎಲೆಕ್ಷನ್ ಕೊಡುತ್ತೆ ಅಂತ ಒಂದು ನಂಬಿಕೆ ನಮಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಒಗ್ಗಟ್ಟಿನ ಪ್ರದರ್ಶನ ಆಯ್ತಲ್ಲಿ. ಸುಮಾರು 9:30 ಗಂಟೆಯಲ್ಲಿ ಒಂದು ಪ್ರಚಾರ ಮಾಡಿದಾಗ, ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿದಾಗ ಸುಮಾರು ಒಂದು 5-6 ಸಾವಿರ ಜನ ಕಾಯ್ತಾಯಿದ್ರು. ಅಲ್ಲಿನ ವಾತಾವರಣ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಇನ್ನು ನಿಲ್ಲಿಸಬೇಕು ಇದನ್ನು ಈ ಎಲೆಕ್ಷನ್ ಫಲಿತಾಂಶದಿಂದನೇ ನಮ್ಮ ಎನ್ ಡಿ ಎ ಸರ್ಕಾರಕ್ಕೆ ಒಂದು ಒಳ್ಳೆ ಇದು ಸೂಚನೆ ಕೊಡಬೇಕು ಅಂತ ಒಂದು ನಂಬಿಕೆ ಅಲ್ಲಿ ಸೃಷ್ಟಿ ಆಯಿತು ನಮಗೆಲ್ಲರಿಗೂ. ನೀವೇ ನೋಡ್ತಾ ಇದ್ದೀರಾ, ಒಂದು ಕಡೆ ಸುಮಾರು 10-15 ಜನ ಮಿನಿಸ್ಟ್ರುಗಳು ಒಂದು ಕ್ಷೇತ್ರದಲ್ಲಿ, ಇನ್ನೊಂದು 15 ಮಿನಿಸ್ಟ್ರುಗಳು ಇನ್ನೊಂದು ಕ್ಷೇತ್ರದಲ್ಲಿ, ಹಿಂಗೆ ಇದ್ದಾಗ ಸರ್ಕಾರನೇ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಹೊರತು ಅಲ್ಲಿ ಕ್ಯಾಂಡಿಡೇಟ್ ಸುಮ್ಮನೆ ಕಾಟಾಚಾರಿಕಷ್ಟೇ. ಸರ್ಕಾರನೇ ನಮ್ಮನ್ನು ಗೆಲ್ಲಿಸಿ ಅಂತ ಹೋಗಿ ಜನರನ್ನು ಕೇಳ್ಕೊಳ್ತಾ ಇದೆ. ಆದರೆ ಜನ ಅಲ್ಲಿ ತಿರುಗಿ ಬೀಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಕಡೆನೂ ಹಂಗೆ ಇದೆ ಪರಿಸ್ಥಿತಿ. ದಾವಣಗೆರೆಯಲ್ಲಿ ಇಂಡಿಪೆಂಡೆಂಟ್ ಅವರೇನೋ ಹಾಕಿ SDP ಅಂತ ಹಾಕಿ ಏನೋ ಮಾಡ್ತಿದ್ರೆ ಅದರ ಫಲಿತಾಂಶ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಅಲ್ಲೂ NDA ಅಭ್ಯರ್ಥಿಗೆ ಒಂದು ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ಒಂದು ನಂಬಿಕೆ ನಮಗಿದೆ. ಕುಟುಂಬ ರಾಜಕಾರಣ ಇವಾಗ ಆ ಹುಡುಗ ಪಾಪ ಇನ್ನು 25-26 ವರ್ಷ, ಆ ಹುಡುಗನ್ನ ತೊಗೊಬಂದು ಎಲೆಕ್ಷನ್ ಫೇಸ್ ಮಾಡಿಸೋದು ಒಳ್ಳೆಯದಲ್ಲ ಅಂತ ಜನ ಹೇಳ್ತಾರೆ, ಪಬ್ಲಿಕ್ ಹೇಳ್ತಾರೆ. ಎಷ್ಟೋ ಜನ ಬೇರೆಯವ್ರು ಕೆಲಸ ಮಾಡಿದ್ರು ಪಕ್ಷಕ್ಕೆ, ಅಂಥವ್ರಿಗೆ ಕೊಟ್ಟಿದ್ರೆ ಒಳ್ಳೆಯದು ಅಂತ ಒಂದು ಇದು ಬಂತು. ಆದರೆ ಅಲ್ಲಿ ವಾತಾವರಣ ನೋಡ್ತಾ ಇದ್ದರೆ ಅಲ್ಲಿ ಅವರು ಕುಟುಂಬ ರಾಜಕಾರಣ ಅಂತ ಏನು ಹೇಳ್ತಿರೋ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಸೊ ಆಮೇಲೆ ಕಾಂಗ್ರೆಸ್ ಪಾರ್ಟಿಯವ್ರು ಹೇಳ್ತಾರೆ ಬೇರೆ ಪಕ್ಷಗಳೆಲ್ಲ ಕುಟುಂಬ ರಾಜಕಾರಣ ಮಾಡ್ತಾರೆ, ಇವಾಗ ಅವ್ರೇನು ಮಾಡ್ತಾರೆ, ಕಾಂಗ್ರೆಸ್ಸು ಅದೇ ಮಾಡ್ತಾರೆ ಇವಾಗ.